ಈ ವಿಡಿಯೋದಲ್ಲಿ ಪ್ರೊಫೆಷನಲ್ ಟ್ರೇಡರ್ಸು ಯಾವ ಥರ ಫೋರೆಕ್ಸ್ ಬ್ರೋಕರ್ನ ಚೂಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ರೈಟ್ ಬ್ರೋಕರ್ನ ಚೂಸ್ ಮಾಡೋಕೆ 6 ಸ್ಟೆಪ್ ಪ್ರಾಸೆಸ್ನ ಹೇಳ್ಕೊಡ್ತೀನಿ. ನೀವೇನಾದರೂ ಸೀರಿಯಸ್ ಆಗಿ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂತ ಇದ್ದರೆ ರೈಟ್ ಬ್ರೋಕರ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಂಬರ್ ಒನ್ ಮಿಸ್ಟೇಕು ಬಿಗಿನರ್ ಟ್ರೇಡರ್ಸ್ ಮಾಡೋದು ಏನಂದರೆ ಬ್ಲೈಂಡ್ಲಿ ಯಾವುದೋ ಒಂದು ಬ್ರೋಕರ್ನ ಚೂಸ್ ಮಾಡೋದು. ಎಲ್ಲೋ ಒಂದು ಬ್ರೋಕರ್ ಹೆಸರು ಕೇಳಿರ್ತಾರೆ ಅಥವಾ ಯಾರೋ ಇನ್ಫ್ಲೂಯೆನ್ಸರ್ ಪ್ರಮೋಟ್ ಮಾಡಿದ್ರು ಅಂತ ಲೋ ಕ್ವಾಲಿಟಿ ಬ್ರೋಕರ್ಸ್ ಹತ್ರ ಅಕೌಂಟ್ಸ್ನ ಓಪನ್ ಮಾಡ್ಕೋತಾರೆ. ಆ್ಯಂಡ್ ಈ ಬ್ರೋಕರ್ಸು ಸೈಲೆಂಟಾಗಿ ಸ್ಪ್ರೆಡ್ಸು, ಸ್ವಾಪ್ಸು, ಕಮಿಷನ್ಸು, ಆ ಫೀಸ್ ಈ ಫೀಸ್ ಅಂತ ಒಂದೊಂದೇ ಕ್ಯಾಪಿಟಲಿಂದ ಕಟ್ ಮಾಡ್ಕೋತಾರೆ. ಆ್ಯಂಡ್ ಕೊನೆಯಲ್ಲಿ ಟ್ರೇಡರ್ಗೆ ಏನು ಉಳಿಯೋದಿಲ್ಲ. ನೀವು ಯೂಸ್ ಮಾಡ್ತಿರೋ ಬ್ರೋಕರ್ ಸರಿ ಇಲ್ಲ ಅಂದರೆ ನೀವು ಪ್ರಾಫಿಟಬಲ್ ಟ್ರೇಡ್ ಮಾಡಿದ್ರೂ ಸ್ಪ್ರೆಡ್ಸು, ಕಮಿಷನ್ಸು, ಫೀಸಲ್ಲೇ ಅರ್ಧ ಪ್ರಾಫಿಟ್ಸ್ ಹೋಗ್ಬಿಡತ್ತೆ. ಅದಕ್ಕೆ ಪ್ರೊಫೆಷನಲ್ಸ್ ಎಲ್ಲ ಬ್ರೋಕರ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಸೀರಿಯಸ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಮತ್ತು ಎವ್ಯಾಲ್ಯೂಯೇಷನ್ಸ್ನ ಮಾಡೋದು. ಈಗ 6 ಸ್ಟೆಪ್ ಪ್ರಾಸೆಸ್ನ ನೋಡೋಣ. ಇದರಲ್ಲಿ ಫಸ್ಟ್ ಬರೋದು ರೆಗ್ಯುಲೇಷನ್ಸು. ಸೊ ನಾವು ಬ್ರೋಕರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ನೋಡಬೇಕಾಗಿರೋದು ಯಾವ ರೆಗ್ಯುಲೇಟರ್ಸು ಒಂದು ಬ್ರೋಕರ್ನ ರೆಗ್ಯುಲೇಟ್ ಮಾಡ್ತಿದ್ದಾರೆ ಆ್ಯಂಡ್ ಯಾವ ಕಂಟ್ರಿಯಲ್ಲಿ ಆ ಬ್ರೋಕರ್ದು ಲೈಸೆನ್ಸ್ ಇದೆ ಅಂತ. ಈ ರೆಗ್ಯುಲೇಟರ್ಸು ವರ್ಲ್ಡ್ ವೈಡು 3 ಲೆವೆಲ್ಸ್ಗೆ ಡಿವೈಡ್ ಆಗಿರ್ತಾರೆ. ಈ ಥರ ಟಿಯರ್ 1 ಅಲ್ಲಿ ಇರೋ ರೆಗ್ಯುಲೇಟರ್ಸು ತುಂಬ ಸ್ಟ್ರಿಕ್ಟ್ ಮತ್ತು ಸ್ಟ್ರಾಂಗ್ ರೆಗ್ಯುಲೇಷನ್ಸ್ನ ಮಾಡ್ತಾರೆ. ಸೊ ಬ್ರೋಕರ್ಸ್ ಏನಾದರೂ ಮ್ಯಾಲ್ ಪ್ರಾಕ್ಟೀಸಸ್ ಮಾಡಿದ್ರೆ ಈ ರೆಗ್ಯುಲೇಟರ್ಸು ಸ್ಟ್ರಿಕ್ಟ್ ಆಕ್ಷನ್ಸ್ನ ತಗೋತಾರೆ. ಲೈಕ್ ಫೈನ್ಸ್ ಹಾಕೋದು, ಬ್ರೋಕರ್ ಅಕೌಂಟ್ಸ್ನ ಫ್ರೀಸ್ ಮಾಡೋದು ಅಥವಾ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದು, ಈ ಥರ. ಸೊ ಟಿಯರ್ 1 ರೆಗ್ಯುಲೇಟೆಡ್ ಬ್ರೋಕರ್ಸು ಒನ್ ಆಫ್ ದ ಸೇಫೆಸ್ಟ್ ಆ್ಯಂಡ್ ಬೆಸ್ಟ್ ಬ್ರೋಕರ್ಸ್ ಆಗಿರುತ್ತೆ ಟ್ರೇಡ್ ಮಾಡೋಕ್ಕೆ. ಟಿಯರ್ 1 ಅಲ್ಲಿ ಈ ಫಾಲೋಯಿಂಗ್ ರೆಗ್ಯುಲೇಟರ್ಸು ಬ್ರೋಕರ್ಸ್ನ ರೆಗ್ಯುಲೇಟ್ ಮಾಡ್ತಿರ್ತಾರೆ: FCA, ASIC, CFTC ಅಥವಾ NFA, MAS ಮತ್ತು IIROC. ಸೊ ಈ ರೆಗ್ಯುಲೇಟರ್ಸ್ ಇರೋ ಕಂಟ್ರೀಸಲ್ಲಿ ಬ್ರೋಕರ್ಸು ಆಪರೇಟ್ ಮಾಡಬೇಕು ಅಂದರೆ ಲಾರ್ಜ್ ಕ್ಯಾಪಿಟಲ್ ರಿಸರ್ವ್ಸ್ನ ಮೇಂಟೈನ್ ಮಾಡಬೇಕು, ಸ್ಟ್ರಿಕ್ಟ್ ರಿಪೋರ್ಟಿಂಗ್ ರೂಲ್ಸ್ನ ಫಾಲೋ ಮಾಡಬೇಕು, ಕ್ಲೈಂಟ್ಸ್ ಮನಿನ ಸೆಪ್ರೇಟ್ ಆಗಿ ಮೇಂಟೈನ್ ಮಾಡಬೇಕು ಆ್ಯಂಡ್ ಆ್ಯನ್ಯುಯಲ್ ಆಡಿಟ್ಸ್ನ ಪಾಸ್ ಮಾಡಬೇಕು. ಸೊ ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರೋದ್ರಿಂದ ನಾವು ಟಿಯರ್ 1 ರೆಗ್ಯುಲೇಟೆಡ್ ಬ್ರೋಕರ್ಸ್ನ ಸೇಫಾಗಿ ಚೂಸ್ ಮಾಡ್ಬೋದು. ಈ ಬ್ರೋಕರ್ಸು ನಮಗೆ ಸ್ಕ್ಯಾಮ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ನಮ್ಮ ಕ್ಯಾಪಿಟಲು ಸೇಫ್ ಆ್ಯಂಡ್ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ನೆಕ್ಸ್ಟ್ ಬರೋದು ಟಿಯರ್ 2 ರೆಗ್ಯುಲೇಟರ್ಸು. ಇದರಲ್ಲಿ ಈ ಫಾಲೋಯಿಂಗ್ ರೆಗ್ಯುಲೇಟರ್ಸ್ ಇರ್ತಾರೆ: CYSEC, FSCA, DFSA ಆ್ಯಂಡ್ FSA. ಈ ರೆಗ್ಯುಲೇಟರ್ಸು ಸ್ಟ್ರಿಕ್ಟ್ ಇರ್ತಾರೆ, ಬಟ್ ಟಿಯರ್ 1 ಅಷ್ಟು ಸ್ಟ್ರಿಕ್ಟ್ ಇರಲ್ಲ. ಆ್ಯಂಡ್ ಫೈನಲಿ ಟಿಯರ್ 3. ಈ ರೆಗ್ಯುಲೇಟರ್ಸು ಜಸ್ಟ್ ಬೇಸಿಕ್ ಕಂಪೈಲೆನ್ಸ್ನ ಫಾಲೋ ಮಾಡ್ತಾರೆ. ಇಲ್ಲಿ ರೆಗ್ಯುಲೇಷನ್ ಲೂಸ್ ಇರುತ್ತೆ, ಹಾಗಂತ ಇಲ್ಲಿ ರೆಗ್ಯುಲೇಟೆಡ್ ಬ್ರೋಕರ್ಸ್ ಎಲ್ಲ ಸ್ಕ್ಯಾಮರ್ಸ್ ಅಂತ ಅಲ್ಲ. ಜಸ್ಟ್ ಟಿಯರ್ 1 ಆ್ಯಂಡ್ ಟಿಯರ್ 2ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಪ್ರೊಟೆಕ್ಷನ್ ಇರುತ್ತೆ ಅಂತ ಅಷ್ಟೇ. ಈ ಬ್ರೋಕರ್ಸ್ ಮೇಲೆ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲದೆ ಇರೋದ್ರಿಂದ ಇವರು CFDಸಲ್ಲಿ ಮೋರ್ ಆ್ಯಸೆಟ್ಸ್ನ ಆಫರ್ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಮೋರ್ ಲೆವರೇಜ್ನ ಕೊಡ್ಬೋದು. ಆ್ಯಂಡ್ ಇಲ್ಲಿ ಟಿಯರ್ 1 ಆ್ಯಂಡ್ 2 ಥರ ಇನ್ವೆಸ್ಟರ್ಸ್ಗೆ ಪ್ರೊಟೆಕ್ಷನ್ ಇರೋದಿಲ್ಲ. ಆ್ಯಂಡ್ ಈ ಫಾಲೋಯಿಂಗ್ ಕಂಟ್ರಿ ರೆಗ್ಯುಲೇಟರ್ಸ್ನ ಟಿಯರ್ 3 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಪ್ರೊಫೆಷನಲ್ ಟ್ರೇಡರ್ಸು ಬ್ರೋಕರ್ಸ್ನ ಈ ಥರ ಫಿಲ್ಟರ್ ಮಾಡ್ತಾರೆ. ಒಂದು ಸಿಂಪಲ್ ರೂಲ್ ಏನಂದರೆ ಬ್ರೋಕರು ಅಟ್ಲೀಸ್ಟ್ ಟಿಯರ್ 1 ಅಲ್ಲಿ ಇರೋ ಯಾವುದಾದ್ರೂ ಒಂದು ರೆಗ್ಯುಲೇಟರ್ ಅಂಡರು ಲೈಸೆನ್ಸ್ಡ್ ಆಗಿರಬೇಕು. ಯೂಶಲಿ ಏನಾಗುತ್ತೆ ಅಂದರೆ ಈ ಬ್ರೋಕರ್ಸು ಮಲ್ಟಿಪಲ್ ಕಂಟ್ರೀಸಲ್ಲಿ ಆಪರೇಟ್ ಮಾಡೋದ್ರಿಂದ ಮಲ್ಟಿಪಲ್ ಲೈಸೆನ್ಸಸ್ನ ಹೋಲ್ಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಟಿಯರ್ 1 ಅಲ್ಲಿ ಒಂದಿರುತ್ತೆ ಆ್ಯಂಡ್ ಟಿಯರ್ 3 ಅಲ್ಲಿ ಒಂದಿರುತ್ತೆ, ಈ ಥರ. ಬಟ್ ನಮ್ಮ ಫಸ್ಟ್ ಚಾಯ್ಸ್ಗೆ ಬ್ರೋಕರು ಒಂದಾದರೂ ಟಿಯರ್ 1 ಲೈಸೆನ್ಸ್ನ ಹೋಲ್ಡ್ ಮಾಡಿರಬೇಕು. ಅದು ಬಿಟ್ಟರೆ ಸೆಕೆಂಡ್ ಬೆಸ್ಟ್ ಚಾಯ್ಸ್ ಇಸ್ ಟಿಯರ್ 2 ರೆಗ್ಯುಲೇಟೆಡು. ಆ್ಯಂಡ್ ಕೊನೆಗೆ ಏನು ಆಪ್ಷನ್ಸ್ ಇಲ್ಲ ಅಥವಾ ಫುಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಅಂದರೆ ಟಿಯರ್ 3 ರೆಗ್ಯುಲೇಟೆಡ್ ಬ್ರೋಕರ್ಸ್ನ ಚೂಸ್ ಮಾಡ್ಬೋದು. ಸೊ ಇದು ಸ್ಟೆಪ್ 1. ಸ್ಟೆಪ್ 2 ಅಲ್ಲಿ ಬ್ರೋಕರ್ಸು ಕ್ಲೈಂಟ್ಸ್ ಮನಿನ ಸೆಗ್ರಿಗೇಟೆಡ್ ಅಕೌಂಟ್ಸಲ್ಲಿ ಇಡ್ತಾರಾ ಇಲ್ವಾ ಅಂತ ಚೆಕ್ ಮಾಡೋದು. ಸೆಗ್ರಿಗೇಟೆಡ್ ಅಕೌಂಟ್ಸ್ ಅಂದರೆ ಬ್ರೋಕರ್ಸು ನಮ್ಮ ಟ್ರೇಡಿಂಗ್ ಮನಿನ ಸೆಪ್ರೇಟಾಗಿ ಬೇರೆ ಅಕೌಂಟಲ್ಲಿ ಇಡೋದು. ಬ್ರೋಕರ್ಸು 2 ಸೆಪ್ರೇಟ್ ಬ್ಯಾಂಕ್ ಅಕೌಂಟ್ಸ್ನ ಯೂಸ್ ಮಾಡಬೇಕು. ಒಂದು ಅವರ ಬಿಸ್ನೆಸ್ಗೆ ಲೈಕ್ ಸ್ಯಾಲರೀಸ್, ಮಾರ್ಕೆಟಿಂಗ್, ಆಪ್ರೇಷನ್ಗೆ ಪೇ ಮಾಡೋಕ್ಕೆ, ಆ್ಯಂಡ್ ಇನ್ನೊಂದು ಕ್ಲೈಂಟ್ ಮನಿನ ಸೇಫಾಗಿ ಇಡೋಕ್ಕೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲ ದುಡ್ಡು ಒಂದೇ ಅಕೌಂಟಲ್ಲೇ ಇದ್ದರೆ ಬ್ರೋಕರು ಅಕಸ್ಮಾತ್ ಏನಾದರೂ ಬ್ಯಾಂಕ್ರಪ್ಟ್ ಆದರೆ ಅಂದರೆ ಬಿಸ್ನೆಸ್ ಕ್ಲೋಸ್ ಆದರೆ ಅದ್ರ ಜೊತೆಗೆ ನಾವು ಡೆಪಾಸಿಟ್ ಮಾಡಿರೋ ಕ್ಯಾಪಿಟಲ್ ಕೂಡ ಹೋಗುತ್ತೆ. ಸೊ ಅದಕ್ಕೆ ಈ ಥರ ಆಗಬಾರ್ದು ಅಂತ ಟಿಯರ್ 1 ಮತ್ತು ಟಿಯರ್ 2 ರೆಗ್ಯುಲೇಟೆಡ್ ಬ್ರೋಕರ್ಸು 2 ಡಿಫ್ರೆಂಟ್ ಅಕೌಂಟ್ಸ್ನ ಯೂಸ್ ಮಾಡೋದು. ಸೊ ಕ್ಲೈಂಟ್ಸ್ ಮನಿನ ಈ ಬ್ರೋಕರ್ಸು ಅವರ ಬಿಸ್ನೆಸ್ ಆಪರೇಷನ್ಸ್ಗೆ ಯೂಸ್ ಮಾಡೋ ಹಾಗೆ ಇಲ್ಲ. ಇದ್ರ ಬಗ್ಗೆ ತಿಳ್ಕೊಳಕ್ಕೆ ನೀವು ಬ್ರೋಕರ್ ವೆಬ್ಸೈಟ್ ಅಥವಾ ಲೀಗಲ್ ಡಾಕ್ಯುಮೆಂಟ್ಸಲ್ಲಿ ಸೆಗ್ರಿಗೇಟೆಡ್ ಅಕೌಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನಾವೇನು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಓದಬೇಕಾಗಿಲ್ಲ. ಆ ಡಾಕ್ಯುಮೆಂಟ್ಸ್ನ ChatGPT ಅಥವಾ ಜೆಮಿನೈಗೆ ಕೊಟ್ಟರೆ ಅದು ಚೆಕ್ ಮಾಡಿ ಹೇಳುತ್ತೆ ನಮಗೆ. ನೆಕ್ಸ್ಟ್ ಇದ್ರ ಜೊತೆಗೆ ಬ್ರೋಕರ್ಸು ನೆಗೆಟಿವ್ ಬ್ಯಾಲೆನ್ಸ್ ಪ್ರೊಟೆಕ್ಷನ್ನ ಆಫರ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡಬೇಕು. ನೆಗೆಟಿವ್ ಬ್ಯಾಲೆನ್ಸ್ ಪ್ರೊಟೆಕ್ಷನಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಏನಾದರೂ ಬಿಲೋ 0 ಹೋದರೆ ಬ್ರೋಕರು ನಿಮ್ಮ ಬ್ಯಾಲೆನ್ಸ್ನ 0ಗೆ ರೀಸೆಟ್ ಮಾಡ್ತಾರೆ
ಆ್ಯಂಡ್ ನೀವು ಬ್ರೋಕರ್ಗೆ ಏನೂ ಎಕ್ಸ್ಟ್ರಾ ಪೇ ಮಾಡೋದಿರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಅಕೌಂಟಲ್ಲಿ $3000 ಇರುತ್ತೆ ಅಂದ್ಕೊಳ್ಳಿ, ಆ್ಯಂಡ್ ನೀವು ಲೈವ್ ಪೊಸಿಷನಲ್ಲಿ $2000 ಪ್ರಾಫಿಟಲ್ಲಿ ಇರ್ತೀರಾ. ಸಡನ್ ಆಗಿ ಏನಾಗುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಆ್ಯಂಡ್ ನಿಮ್ಮ ಪೊಸಿಷನ್ನು +$2000 ಇಂದ -$8000ಗೆ ಹೋಗ್ಬಿಡತ್ತೆ. ಸೊ ಇಲ್ಲಿ ನಿಮ್ಮ ಟೋಟಲ್ ಕ್ಯಾಪಿಟಲ್ ವೈಪೌಟ್ ಆಗುತ್ತೆ, ಪ್ಲಸ್ ನೀವೇ ಇನ್ನ $3000 ನಿಮ್ಮ ಬ್ರೋಕರ್ಗೆ ಪೇ ಮಾಡಬೇಕಾಗಿರುತ್ತೆ. ಬಟ್ ನಿಮಗೆ ನೆಗೆಟಿವ್ ಬ್ಯಾಲೆನ್ಸ್ ಪ್ರೊಟೆಕ್ಷನ್ ಇದ್ರೆ ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇರುತ್ತೆ ಅದನ್ನ ಮಾತ್ರ ಕಳ್ಕೊತೀರಾ ಆ್ಯಂಡ್ ಬ್ಯಾಲೆನ್ಸು 0 ಆಗುತ್ತೆ. ಯಾರಿಗೂ ಎಕ್ಸ್ಟ್ರಾ ಏನು ಪೇ ಮಾಡೋದಿರೋದಿಲ್ಲ. ವೆರಿ ಹೈ ಲೆವರೇಜ್ ಟ್ರೇಡ್ಸ್ ಅಲ್ಲಿ ಈ ತರ ಸಿನಾರಿಯಸ್ ಆಗ್ತಿರತ್ತೆ. ಸೊ NBP ಈಸ್ ವೆರಿ ಇಂಪಾರ್ಟೆಂಟ್ ಈ ತರ ಕೇಸಸ್ ಅಲ್ಲಿ, ಅಂಡ್ ಎಲ್ಲ ಗುಡ್ ಬ್ರೋಕರ್ಸು NBP ನ ಪ್ರೊವೈಡ್ ಮಾಡ್ತಾರೆ. ಸೊ ಬ್ರೋಕರ್ ವೆಬ್ಸೈಟ್ ಅಲ್ಲಿ ಇದನ್ನ ಚೆಕ್ ಮಾಡಬೇಕು, ಆರ್ ಯಾವ್ದಾದ್ರು AI ನ ಕೇಳಿದ್ರೆ ಅದು ನಮಗೆ ಹೇಳುತ್ತೆ. ನೆಕ್ಸ್ಟ್ ಸ್ಟೆಪ್ ಎಕ್ಸಿಕ್ಯೂಷನ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ವಿಡಿಯೋದಲ್ಲಿ ಬ್ರೋಕರ್ಸ್ ಯಾವ ತರ ನಮ್ಮ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ದೆ. ನೆನಪಿಲ್ಲ ಅಂದ್ರೆ ಮತ್ತೆ ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಾವು ಒಂದು ಆರ್ಡರ್ನ ಪ್ಲೇಸ್ ಮಾಡಿದಾಗ ಬ್ರೋಕರ್ಸು ಆ ಆರ್ಡರ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೋಕರ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಿಕ್ಯೂಷನ್ನ ಯೂಸ್ ಮಾಡ್ತಾರೆ. ಇದರಿಂದ ನಮ್ಮ ಸ್ಪ್ರೆಡ್ಸು, ಕಮಿಷನ್ಸ್ ಮತ್ತೆ ನಮ್ಮ ಆರ್ಡರ್ ಫೀಲ್ಸ್ಗೆ ಎಫೆಕ್ಟ್ ಆಗುತ್ತೆ. ಯೂಶಲಿ ಬ್ರೋಕರ್ಸು 3 ಮೇಜರ್ ಎಕ್ಸಿಕ್ಯೂಷನ್ ಮಾಡಲ್ಸ್ನ ಯೂಸ್ ಮಾಡ್ತಾರೆ. ಒಂದು ಮಾರ್ಕೆಟ್ ಮೇಕರ್, ಇದು ಬಿ ಬುಕ್ ಎಕ್ಸಿಕ್ಯೂಷನ್. ಇಲ್ಲಿ ಬ್ರೋಕರು ನಮ್ಮ ಆಪೋಸಿಟ್ ಟ್ರೇಡ್ನ ತಗೋತಾರೆ. ಇದರಲ್ಲಿ ಸ್ಪ್ರೆಡ್ಸು ಸ್ವಲ್ಪ ವೈಡ್ ಆಗಿರುತ್ತೆ ಬಟ್ ಎಕ್ಸಿಕ್ಯೂಷನ್ ಸ್ಟೇಬಲ್ ಆಗಿರುತ್ತೆ. ಸೆಕೆಂಡ್ ಮಾಡಲ್ ಈಸ್ STP ಅಂದರೆ ಸ್ಟ್ರೈಟ್ ಥ್ರೂ ಪ್ರೊಸೆಸಿಂಗ್ ಅಂತ. ಇದು ಎ ಬುಕ್ ಎಕ್ಸಿಕ್ಯೂಷನ್ನು. ಇಲ್ಲಿ ನಿಮ್ಮ ಆರ್ಡರ್ನ ಸ್ಟ್ರೈಟ್ LPಗೆ ಬ್ರೋಕರು ಸೆಂಡ್ ಮಾಡ್ತಾರೆ. ಇಲ್ಲಿ ಬ್ರೋಕರ್ಸು ಸ್ಪ್ರೆಡ್ಸ್ ಏನಿರುತ್ತೆ ಆ ಸ್ಪ್ರೆಡ್ಸ್ ಮೇಲೆ ಮಾರ್ಕಪ್ ಆ್ಯಡ್ ಮಾಡ್ಕೋತಾರೆ. ಥರ್ಡ್ ಒನ್ ಈಸ್ ECN ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ನೆಟ್ವರ್ಕ್. ಇದು ಕೂಡ ಎ ಬುಕ್ ಎಕ್ಸಿಕ್ಯೂಷನ್ನೇ. ಇಲ್ಲಿ ಆರ್ಡರ್ಸು ಡೀಪೆಸ್ಟ್ ಲಿಕ್ವಿಡಿಟಿ ಪೂಲ್ಗೆ ಹೋಗುತ್ತೆ. ಸೊ ಸ್ಪ್ರೆಡ್ಸು ಫುಲ್ ಟೈಟ್ ಇರುತ್ತೆ. ಇಲ್ಲಿ ಸಮ್ ಟೈಮ್ಸ್ 0.0 ಪಿಪ್ಸ್ ಅಷ್ಟು ಇರುತ್ತೆ. ಅದಕ್ಕೆ ಬ್ರೋಕರ್ಸ್ ಏನು ಮಾಡ್ತಾರೆ ಅಂದರೆ ECN ಆರ್ಡರ್ಸ್ಗೆ ಫಿಕ್ಸ್ಡ್ ಕಮಿಷನ್ನ ಚಾರ್ಜ್ ಮಾಡ್ತಾರೆ. ಸೊ ಈ ಎಕ್ಸಿಕ್ಯೂಷನ್ ಮಾಡಲಿಂದ ನಮಗೆ ಈ ಫಾಲೋಯಿಂಗ್ ಥಿಂಗ್ಸು ಗೊತ್ತಾಗುತ್ತೆ. ಎಷ್ಟು ಫಾಸ್ಟ್ ಆಗಿ ನಮ್ಮ ಆರ್ಡರ್ಸು ಫಿಲ್ ಆಗ್ತಿದೆ, ಎಷ್ಟು ಸ್ಲಿಪೇಜ್ ಆಗ್ತಿದೆ, ಸ್ಪ್ರೆಡ್ಸ್ ಎಷ್ಟು ಟೈಟ್ ಆಗಿದೆ, ಆ್ಯಂಡ್ ಬ್ರೋಕರ್ಸ್ಗೆ ನಮ್ಮ ಲೂಸಿಂಗ್ ಟ್ರೇಡ್ಸಿಂದ ಏನಾದರೂ ಬೆನಿಫಿಟ್ ಆಗ್ತಿದೆಯಾ, ಮತ್ತು ಡ್ಯೂರಿಂಗ್ ನ್ಯೂಸ್ ಆ್ಯಂಡ್ ಇವೆಂಟ್ಸು ಎಕ್ಸಿಕ್ಯೂಷನ್ನು ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ರೇಡಿಂಗ್ ಕಾಸ್ಟ್ನ ನೋಡಬೇಕು. ಸೊ ಟ್ರೇಡಿಂಗಲ್ಲಿ ನಮಗೆ ಬರೋ ಬಿಗ್ಗೆಸ್ಟ್ ಎಕ್ಸ್ಪೆನ್ಸ್ ಏನಂದರೆ ಟ್ರೇಡಿಂಗ್ ಕಾಸ್ಟ್ಸು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಕರೆಕ್ಟ್ ಬ್ರೋಕರ್ ಚೂಸ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಫಿಟ್ಸಲ್ಲಿ ಅರ್ಧ ಜಸ್ಟ್ ಕಾಸ್ಟ್ಸಲ್ಲೇ ಹೋಗ್ಬಿಡುತ್ತೆ. ಫೋರೆಕ್ಸಲ್ಲಿ ನಿಮಗೆ ಮೇನ್ಲಿ 4 ಟೈಪ್ಸ್ ಆಫ್ ಕಾಸ್ಟ್ಸ್ ಇರುತ್ತೆ. ಒಂದು ಸ್ಪ್ರೆಡ್ಸ್ ಅಂದರೆ ಬೈ ಪ್ರೈಸ್ಗೂ ಸೆಲ್ ಪ್ರೈಸ್ಗೂ ಇರೋ ಡಿಫ್ರೆನ್ಸು. ಸ್ಪ್ರೆಡ್ಸು ಲೋ ಇದ್ದಷ್ಟು ನಮಗೆ ಟ್ರೇಡ್ಸ್ನ ಎಂಟ್ರಿ ಎಕ್ಸಿಟ್ ಮಾಡೋಕ್ಕೆ ಚೀಪ್ ಆಗಿರುತ್ತೆ. ಸೆಕೆಂಡ್ ಒನ್ ಈಸ್ ಕಮಿಷನ್ಸ್. ಸೊ ಇದರಲ್ಲಿ ಬ್ರೋಕರ್ಸು ಒಂದು ಲಾಟ್ಗೆ ಫಿಕ್ಸ್ಡ್ ಫೀಸ್ನ ಚಾರ್ಜ್ ಮಾಡ್ತಾರೆ. ಯೂಶಲಿ ಫೋರೆಕ್ಸ್ ಬ್ರೋಕರ್ಸು ECN ಆರ್ಡರ್ಸ್ಗೆ ಕಮಿಷನ್ಸ್ನ ಚಾರ್ಜ್ ಮಾಡೋದು. ಇದರಲ್ಲಿ ಸ್ಪ್ರೆಡ್ಸ್ ಕಮ್ಮಿ ಇರುತ್ತೆ, ಸೊ ಬ್ರೋಕರ್ಸು ಫಿಕ್ಸ್ಡ್ ಕಮಿಷನ್ಸಿಂದ ದುಡ್ಡು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು USD/INRನ ಬೈ ಮಾಡೋಕ್ಕೆ $1 ಫೀಸು ಮತ್ತು ಅದನ್ನು ಸೆಲ್ ಮಾಡೋಕ್ಕೆ $1 ಫೀಸು. ಸೊ ಟೋಟಲ್ಲು ಬೈಯಿಂಗ್ ಪ್ಲಸ್ ಸೆಲ್ಲಿಂಗ್ಗೆ $2 ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಈ ಥರ ಫಿಕ್ಸ್ಡ್ ಕಮಿಷನ್ಸ್ನ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬರೋ ಕಾಸ್ಟ್ನ ಸ್ವಾಪ್ಸ್ ಅಂತ ಕರೀತಾರೆ. ಇದನ್ನ ಓವರ್ನೈಟ್ ಫಂಡಿಂಗ್ ಕಾಸ್ಟ್ ಅಂತಲೂ ಕರೀತಾರೆ. ನೀವು 1 ಡೇಗಿಂತ ಜಾಸ್ತಿ ಟ್ರೇಡ್ ಪೊಸಿಷನ್ನ ಹೋಲ್ಡ್ ಮಾಡಿದ್ರೆ ನಿಮಗೆ ಈ ಚಾರ್ಜಸ್ಸು ಆ್ಯಡ್ ಆಗುತ್ತೆ. ಬಟ್ ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಪಾಸಿಟಿವ್ ಸ್ವಾಪ್ ಅಂತ, ಇನ್ನೊಂದು ನೆಗೆಟಿವ್ ಸ್ವಾಪ್ ಅಂತ. ಪಾಸಿಟಿವ್ ಸ್ವಾಪಲ್ಲಿ ನೀವು ಓವರ್ನೈಟ್ ಪೊಸಿಷನ್ನ ಹೋಲ್ಡ್ ಮಾಡಿದ್ರೆ ಬ್ರೋಕರೇ ನಿಮಗೆ ಸ್ವಾಪ್ ಚಾರ್ಜಸ್ನ ಪೇ ಮಾಡ್ತಾರೆ, ಅಂದರೆ ನಿಮಗೆ ಎಕ್ಸ್ಟ್ರಾ ದುಡ್ಡನ್ನ ಕೊಡ್ತಾರೆ. ನೆಗೆಟಿವ್ ಸ್ವಾಪಲ್ಲಿ ಬ್ರೋಕರ್ಗೆ ನೀವು ಸ್ವಾಪ್ ಚಾರ್ಜಸ್ನ ಪೇ ಮಾಡಬೇಕು. ಸೊ ಓವರ್ನೈಟ್ ಪೊಸಿಷನ್ನ ಹೋಲ್ಡ್ ಮಾಡಿದ್ರೆ ನೀವು ಬ್ರೋಕರ್ಗೆ ಪೇ ಮಾಡಬೇಕಾಗಿರುತ್ತೆ. ಇದನ್ನ ಕ್ಯಾರಿ ಟ್ರೇಡ್ ಅಂತ ಕರೀತಾರೆ. ಇದ್ರ ಬಗ್ಗೆ ಫ್ಯೂಚರ್ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜಸ್ಟ್ ಪಾಸಿಟಿವ್ ಮತ್ತು ನೆಗೆಟಿವ್ ಸ್ವಾಪಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ಸಾಕು. ಆ್ಯಂಡ್ ನೆಕ್ಸ್ಟ್ ಕಾಸ್ಟ್ ಬಂದು ಸ್ಲಿಪೇಜು. ಸ್ಲಿಪೇಜ್ ಅಂದರೆ ನೀವು ಪ್ಲೇಸ್ ಮಾಡೋ ಎಂಟ್ರಿ ಪ್ರೈಸ್ಗೂ ನಿಮ್ಮ ಆ್ಯಕ್ಚುಯಲ್ ಎಂಟ್ರಿ ಪ್ರೈಸ್ಗೂ ಇರೋ ಡಿಫ್ರೆನ್ಸು. ಸ್ಲಿಪೇಜಿಂದ ನಿಮ್ಮ ಎಂಟ್ರಿ, ಎಕ್ಸಿಟ್ಸ್ ಮತ್ತು ಸ್ಟಾಪ್ ಲಾಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಒಂದು ಬ್ರೋಕರು ಜಾಸ್ತಿ ಸ್ಲಿಪೇಜ್ನ ಮಾಡ್ತಿದ್ದಾರೆ ಅಂದರೆ ಅದನ್ನು ಅವಾಯ್ಡ್ ಮಾಡೋದು ಬೆಟರು. ಟ್ರೇಡಿಂಗ್ ಕಾಸ್ಟ್ಸು ನೋಡೋಕ್ಕೆ ಚಿಕ್ಕದಾಗೆ ಕಾಣಿಸುತ್ತೆ, ಬಟ್ ಪ್ರಾಪರ್ ಬ್ರೋಕರ್ಸ್ನ ಯೂಸ್ ಮಾಡಿಲ್ಲ ಅಂದರೆ ಅದು ಆ್ಯಡ್ ಆನ್ ಆಗ್ತಾ ನಿಮಗೆ ಬಿಗ್ಗೆಸ್ಟ್ ಎಕ್ಸ್ಪೆನ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಮಲ್ಟಿಪಲ್ ಬ್ರೋಕರ್ಸ್ದು ಟ್ರೇಡಿಂಗ್ ಕಾಸ್ಟ್ನ ಕಂಪೇರ್ ಮಾಡಿ ನೋಡಬೇಕು. ಕಮಿಷನ್ಸ್ ಇದ್ರೂ ಪರವಾಗಿಲ್ಲ, ಬಟ್ ಸ್ಪ್ರೆಡ್ಸು, ಸ್ವಾಪ್ಸು ಮತ್ತು ಸ್ಲಿಪೇಜು ಜಾಸ್ತಿ ಇರಬಾರ್ದು. ಕೆಲವು ಬ್ರೋಕರ್ಸು ಕಮಿಷನ್ಸ್ ಫ್ರೀ ಟ್ರೇಡಿಂಗ್ ಅಂತ ಹೇಳ್ತಾರೆ, ಬಟ್ ಅವರು ಸ್ಪ್ರೆಡ್ಸಲ್ಲಿ, ಸ್ವಾಪ್ಸಲ್ಲಿ ಕಮಿಷನ್ಗಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಒನ್ಸು ಎಲ್ಲ ಥರ ಕಾಸ್ಟ್ನ ಚೆಕ್ ಮಾಡಿ ಬೇರೆ ಬ್ರೋಕರ್ಸ್ ಜೊತೆ ಕಂಪೇರ್ ಮಾಡಿ ನೋಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಚೆಕ್ ಮಾಡಬೇಕಾಗಿರೋದು ವಿತ್ಡ್ರಾವಲ್ ಪ್ರೋಸೆಸ್ನ.
ಬ್ರೋಕರ್ಸು ಎಷ್ಟೇ ಚೆನ್ನಾಗಿದ್ರು ನಿಮ್ ದುಡ್ಡನ್ನ ನೀವು ವಾಪಸ್ ತಗೊಳಕ್ಕೆ ಆಗಿಲ್ಲ ಅಂದ್ರೆ ಏನ್ ಯೂಸು? ಸೊ ಆ ಗುಡ್ ಬ್ರೋಕರು ನೀವು ಮನಿನ ವಿತ್ಡ್ರಾ ಕೊಟ್ರೆ ಡಿಲೇ ಮಾಡದೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸು ಪ್ರೊಸೆಸ್ ಎಲ್ಲ ಇಲ್ಲದೆ ಫಾಸ್ಟ್ ಆಗಿ ಪ್ರೊಸೆಸ್ ಮಾಡಬೇಕು. ಇನ್ ಕೇಸ್ ಏನಾದರೂ ಬ್ರೋಕರು ಮಿನಿಮಮ್ ಮ್ಯಾಕ್ಸಿಮಮ್ ಲಿಮಿಟ್ಸ್ನ ಹಾಕಿದ್ರೆ ಅವ್ರನ್ನ ಅವಾಯ್ಡ್ ಮಾಡೋದು ಬೆಟರು. ಗುಡ್ ಬ್ರೋಕರ್ಸ್ ಹತ್ರ ವಿತ್ಡ್ರಾವಲು ಸಿಂಪಲ್, ಫಾಸ್ಟ್ ಮತ್ತೆ ಕ್ಲೀನ್ ಆಗಿರುತ್ತೆ. ಇದನ್ನ ಹೇಗೆ ಚೆಕ್ ಮಾಡೋದು ಅಂದ್ರೆ ರಿವ್ಯೂಸ್ ಇಂದ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಬ್ರೋಕರ್ನ ಟ್ರಾನ್ಸ್ಪರೆನ್ಸಿ ಮತ್ತು ರೆಪ್ಯುಟೇಷನ್ನ ಚೆಕ್ ಮಾಡಬೇಕು. ಈ ಸ್ಟೆಪ್ಪಲ್ಲಿ ನಾವು ಬ್ರೋಕರ್ ಎಷ್ಟು ಓಪನ್ ಆಗಿದ್ದಾರೆ, ಎಷ್ಟು ಹಾನೆಸ್ಟ್ ಆಗಿದ್ದಾರೆ ಅಂತ ಚೆಕ್ ಮಾಡಬೇಕು. ಯಾಕಂದರೆ ಬ್ರೋಕರ್ ವೆಬ್ಸೈಟಲ್ಲಿ ಏನು ಹೇಳ್ತಾರೆ ಅದೆಲ್ಲ ಮಾರ್ಕೆಟಿಂಗ್ ಅಷ್ಟೇ. ರಿಯಲ್ ಆಗಿ ಬಿಹೈಂಡ್ ದ ಸೀನ್ಸ್ ಏನಾಗ್ತಿದೆ ಅಂತ ಚೆಕ್ ಮಾಡಿದ್ರೆ ನಮಗೆ ಒಂದು ಅಶ್ಯೂರೆನ್ಸ್ ಇರುತ್ತೆ. ಸೊ ಫಸ್ಟ್ ನಾವು ಬ್ರೋಕರ್ನ ಕಂಪನಿ ಡೀಟೇಲ್ಸ್ನ ನೋಡಬೇಕು. ಜನರಲ್ ಡೀಟೇಲ್ಸ್ ಲೈಕ್ ಎಷ್ಟು ಇಯರ್ಸಿಂದ ಆಪರೇಟ್ ಮಾಡ್ತಿದ್ದಾರೆ, ಅವರ ಆಫೀಸ್ ಎಲ್ಲಿದೆ, ಓನರ್ಶಿಪ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರಾ ಇಲ್ವಾ, ಕಸ್ಟಮರ್ ಕಂಪ್ಲೇಂಟ್ಸ್ಗೆ ರಿಪ್ಲೈ ಮಾಡ್ತಿದ್ದಾರಾ ಇಲ್ವಾ ಎಲ್ಲ ನೋಡಬೇಕು. ನೆಕ್ಸ್ಟು ಟ್ರಸ್ಟ್ ಪೈಲಟ್ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ಬ್ರೋಕರ್ ನೇಮ್ನ ಸರ್ಚ್ ಮಾಡಿ ರಿವ್ಯೂಸ್ನ ಓದಬೇಕು. ಸ್ಪೆಸಿಫಿಕಲಿ ಕಸ್ಟಮರ್ ಸರ್ವಿಸ್, ಬ್ರೋಕರ್ ಸ್ಪ್ರೆಡ್ಸು, ಕಮಿಷನ್ಸು ಮತ್ತು ಚಾರ್ಜಸ್ ರಿಲೇಟೆಡ್ ರಿವ್ಯೂಸ್ನ ನೋಡಬೇಕು. ಆ್ಯಂಡ್ 1 ಸ್ಟಾರ್ ರಿವ್ಯೂಸ್ನ ಫಿಲ್ಟರ್ ಮಾಡಿ ಅದರಲ್ಲಿ ಕಾಣಿಸೋ ಪ್ಯಾಟರ್ನ್ಸ್ನ ಅಬ್ಸರ್ವ್ ಮಾಡಬೇಕು. 1 ಸ್ಟಾರ್ ರಿವ್ಯೂಸ್ ಕೊಟ್ಟಿರೋ ಕಸ್ಟಮರ್ಸ್ ಎಲ್ಲ ಏನಂತ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ಸೊ ಇದು 6 ಸ್ಟೆಪ್ ಪ್ರಾಸೆಸ್. ಮೋಸ್ಟ್ ಆಫ್ ದ ಪೀಪಲು ಈ ಥರ ಡೀಟೇಲ್ಡ್ ರಿಸರ್ಚ್ ಮಾಡೋದೇ ಇಲ್ಲ. ಯಾರೋ ಒಂದು ಬ್ರೋಕರ್ ಹೆಸರು ಹೇಳಿದ್ರು ಅಂತ ಅಕೌಂಟ್ ಓಪನ್ ಮಾಡ್ಕೋತಾರೆ ಆ್ಯಂಡ್ ಲೇಟರ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಸೊ ಈ ಥರ ಬ್ರೋಕರ್ನ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಪ್ರತಿಯೊಬ್ಬ ಪ್ರೊಫೆಷ್ನಲ್ ಟ್ರೇಡರ್ಸು ಇದೇ ಥರ ಪ್ರೊಸೆಸ್ನ ಯೂಸ್ ಮಾಡೋದು. ನೆಕ್ಸ್ಟ್ ಸೆಕ್ಷನ್ ಬಂದು US ರಿಟೇಲ್ ಟ್ರೇಡರ್ಸ್ಗೆ. US ಅಲ್ಲಿ ರಿಟೇಲ್ ಟ್ರೇಡರ್ಸು CFD ಬ್ರೋಕರ್ಸ್ನ ಯೂಸ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ US ಅಲ್ಲಿ CFDಸು ಬ್ಯಾನ್ ಆಗಿದೆ. ಇನ್ಸ್ಟೆಡ್ ಅಲ್ಲಿ ಟ್ರೇಡರ್ಸು ಸ್ಪಾಟ್ ಫಾರೆಕ್ಸ್ ಮಾರ್ಕೆಟ್ನ ಟ್ರೇಡ್ ಮಾಡ್ಬೋದು. ಸೊ US ಅಲ್ಲಿ ಇರೋ NRIಸು ಇದನ್ನ ಆಕ್ಸೆಸ್ ಮಾಡ್ಬೋದು. US ಅಲ್ಲಿ ಇರೋ ಬ್ರೋಕರ್ಸು CFTC ಮತ್ತು NFA ಅಂಡರು ರಿಜಿಸ್ಟರ್ ಆಗಿರ್ತಾರೆ. ಸೊ ಆಟೋಮೆಟಿಕಲಿ US ನ ಫಾರೆಕ್ಸ್ ಬ್ರೋಕರ್ಸು Tier 1 ರೆಗ್ಯುಲೇಷನ್ ಅಂಡರ್ ಬರ್ತಾರೆ. ಸೊ US ಅಲ್ಲಿ ಇರೋ NRIಸು ಸ್ಪಾಟ್ ಎಫೆಕ್ಸ್ ಬ್ರೋಕರ್ಸ್ನ ಯೂಸ್ ಮಾಡಿ ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ರೆಸ್ಟ್ ಆಫ್ ದ NRIಸ್ ಅಂದರೆ US ಇಂದ ಆಚೆ ಇರೋ NRIಸು CFD ಬ್ರೋಕರ್ಸ್ನ ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಪ್ರೊಫೆಷನಲ್ಸ್ ಯಾವ ಥರ ಬ್ರೋಕರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡಿದ್ವಿ. ಫಸ್ಟ್ ಸ್ಟೆಪ್ಪು ರೆಗ್ಯುಲೇಷನ್ನು. ಬ್ರೋಕರ್ಸು ಯಾವ ಜುರಿಸ್ಟಿಕ್ಷನ್ನಲ್ಲಿ ರೆಗ್ಯುಲೇಟೆಡ್ ಆಗಿದ್ದಾರೆ ಆ್ಯಂಡ್ ಯಾವ ರೆಗ್ಯುಲೇಟರಿ ಬಾಡಿ ಅವ್ರನ್ನ ಓವರ್ಸಿ ಮಾಡ್ತಿದ್ದಾರೆ ಅಂತ ನೋಡಬೇಕು. ಸೆಕೆಂಡು ಫಂಡ್ ಸೇಫ್ಟಿ. ಬ್ರೋಕರ್ಸು ಸೆಗ್ರಿಗೇಟೆಡ್ ಅಕೌಂಟ್ಸ್ ಆ್ಯಂಡ್ ನೆಗೆಟಿವ್ ಬ್ಯಾಲೆನ್ಸ್ ಪ್ರೊಟೆಕ್ಷನ್ನ ಆಫರ್ ಮಾಡ್ತಿದ್ದಾರಾ ಅಂತ ನೋಡಬೇಕು. ಥರ್ಡು ಎಕ್ಸಿಕ್ಯೂಷನ್ ಮಾಡಲು. ಬ್ರೋಕರು ಯಾವ ಥರ ನಮ್ಮ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ಫೋರ್ತು ಟ್ರೇಡಿಂಗ್ ಕಾಸ್ಟ್ಸ್. ಎಲ್ಲ ಥರ ಕಾಸ್ಟ್ನ ನಾವು ಕಂಪೇರ್ ಮಾಡಿ ನೋಡಬೇಕು. ಫಿಫ್ತು ವಿತ್ಡ್ರಾವಲ್ಸು ಫಾಸ್ಟ್ ಆ್ಯಂಡ್ ಕ್ಲೀನ್ ಆಗಿ ಇರಬೇಕು. ಆ್ಯಂಡ್ ಸಿಕ್ಸ್ತು ಬ್ರೋಕರ್ಸ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಆ್ಯಂಡ್ ಅವ್ರ ಬಗ್ಗೆ ಆನ್ಲೈನಲ್ಲಿ ಏನು ರಿವ್ಯೂಸ್ ಇದೆ ಅಂತ ನೋಡಬೇಕು. ಆ್ಯಸ್ ಅ ಸೀರಿಯಸ್ ಟ್ರೇಡರು ನೀವು ಈ ಥರ ಬೇರ್ ಮಿನಿಮಮ್ ಡ್ಯೂ ಡಿಲಿಜೆನ್ಸ್ನ ಮಾಡಲೇಬೇಕು. ನೀವು ಇಷ್ಟು ಮಾಡೋಕ್ಕಾಗದೆ ಬೇರೆಯವ್ರ ಹತ್ರ ಬ್ರೋಕರ್ ಹೆಸರು ಕೇಳಿ ಅಕೌಂಟ್ಸ್ನ ಓಪನ್ ಮಾಡಿಕೊಂಡ್ರೆ ನೀವು ಸೀರಿಯಸ್ ಆಗಿ ಟ್ರೇಡ್ ಮಾಡೋಕ್ಕೆ ರೆಡಿ ಆಗಿಲ್ಲ ಅಂತ ಅರ್ಥ. ಬಿಕಾಸ್ ನೀವು ಬೇರೆಯವ್ರ ಒಪಿನಿಯನ್ ಕೇಳಿ ಆ್ಯಕ್ಷನ್ಸ್ ತಗೋತಿದ್ದೀರಾ ಅಂದರೆ ಯು ಆರ್ ಜಸ್ಟ್ ಬೀಯಿಂಗ್ ಟೂ ರೆಕ್ಲೆಸ್. ಸೊ ಈ ವಿಡಿಯೋ ಮತ್ತೆ ನೋಡಿ ನೋಟ್ಸ್ ತಗೊಳ್ಳಿ ಆ್ಯಂಡ್ ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್. ಈ ವಿಡಿಯೋ ಎಜುಕೇಷನಲ್ ಪರ್ಪಸಸ್ಗೆ ಮಾತ್ರ, ಫೈನಾನ್ಷಿಯಲ್ ಅಡ್ವೈಸ್ ಆಗಿ ತಗೋಬೇಡಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.